ಒಂದು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ರೈತರ ಕುಂದುಕೊರತೆ ಸಮಾಲೋಚನಾ ಸಮಾರಂಭವನ್ನು ಒಂದು ಕಾರ್ಯಕ್ರಮವನ್ನ ಇದೇ ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದ ಅವಕಾಶವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ. ಏನೇ ನಿಮ್ಮ ಸಮಸ್ಯೆಗಳು ಏನು, ನೀವು ಯಾವುದೇ ಒಂದು ರೆಕಾರ್ಡ್ಸ್ ಕೊಟ್ಟಿದ್ರೆ ಅದೇನಾದ್ರೂ ಡಿಲೇ ಆಗ್ತಾ ಇದ್ರೆ ಅದು ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ಒಂದು ಮೌಖಿಕವಾಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಮಾಲೋಚನೆ ಮಾಡಿ ಅದು ಏನಾಗಿರ್ಬೋದು ನಿಮ್ದು ರೆಕಾರ್ಡ್ಸ್ ಅನ್ನೋದನ್ನ ನಾವು ಇಲ್ಲಿ ಅವ್ರಿಗೆ ನಮ್ಮ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಅವ್ರಿಗೆ ಒಂದು 7 ದಿನ ಗಡುವನ್ನು ಕೂಡ ಕೊಡ್ತೀವಿ. ಇದನ್ನ ಯಾವುದೇ ರೀತಿಯ ನಿಮ್ಮ ಅಲೆದಾಟವನ್ನು ತಪ್ಪಿಸಬೇಕು ನಮ್ಮ ರೈತ ಸಂಘದಿಂದ ಅನ್ನೋದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಮುಂದಿನ ಒಂದು ಜನವರಿ 2ನೇ ತಾರೀಕು ಹಮ್ಮಿಕೊಳ್ತಾ ಇದ್ದೀವಿ. ಪ್ರತಿಯೊಬ್ಬರು ರೈತರು ಕೂಡ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಲಿ. ನಮ್ಮ ಪಿರಿಯಾಪಟ್ಟಣ ತಾಲೂಕಿನ ಮೂಲೆಯಲ್ಲೂ ಹಳ್ಳಿಗಳ ರೈತರಿಗೆ ತಲುಪಲಿ. ಅವರ ಸಮಸ್ಯೆಗಳಿಗೆ ನೀವು ಸ್ಪಂದಿಸಿ ಅಂತ ನಾನು ದಿನದಂದು ನಮ್ಮ ಹೊಸ ವರ್ಷದ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಎಲ್ಲರೂ ಬರ್ತಾ ಇದ್ದಾರೆ. ಹೆಚ್ಚಿನ ರೀತಿಯಾಗಿ ಇದನ್ನ ನಾನು ಆಲ್ರೆಡಿ 1 ತಿಂಗಳ ಹಿಂದೆನೆ ನಾನು ಈ ಒಂದು ಕಾರ್ಯಕ್ರಮನ ಹಮ್ಮಿಕೋಬೇಕಾಯಿತು, ಬಟ್ ಆಗ್ಲಿಲ್ಲ. ಆ ಒಂದು ಉದ್ದೇಶದಿಂದ ಒಂದು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮದ ಜೊತೆಗೆ ಈ ಒಂದು ರೈತರ ಕುಂದುಕೊರತೆ ಮತ್ತು ಸಮಾಲೋಚನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಪ್ರತಿಯೊಬ್ಬರು ಬಂದು ಅವತ್ತು ಹೆಚ್ಚಿನ ರೀತಿಯಲ್ಲಿ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನ ನಮ್ಮೊಳಗೆ ಹಂಚಿಕೊಂಡು ಅವತ್ತು ಏನು ಎಷ್ಟಾಗ್ಬೋದು ನಮ್ಮ ಕೈಲಿ ಆ ಒಂದು ಪರಿಹಾರನ ಹುಡುಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನನ್ನ ತಾಲೂಕು ಅಧ್ಯಕ್ಷ ಚಪ್ಪರದಲ್ಲಿ ಅಜಿತ್ತು ಮತ್ತೆ ನಮ್ಮ ಕಾರ್ಯದರ್ಶಿಗಳಾದಂತಹ ಸೋಮಶೇಖರ್ ಹಾಗೆ ಉಪಾಧ್ಯಕ್ಷರಾದಂತಹ ಶೇಖರ್ ಕುಮಾರ್ ಟಿಬಿ ಹಾಗೆ ನಮ್ಮ ಬೆಟ್ಟದಪುರ ಹೋಬಳಿ ಅಧ್ಯಕ್ಷರಾದಂತಹ ಲೋಕೇಶ್ ಆರಾಧ್ಯ ಅವರು ಮತ್ತೆ ನಮ್ಮ ರವಂದೂರು ಹೋಬಳಿಯ ರವಿ ಅವರು ಇವರೆಲ್ಲರೂ ಸಮ್ಮುಖದಲ್ಲಿ ಇವತ್ತು ನಾವು ತಹಸೀಲ್ದಾರ್ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ.